ಸಿದ್ದರಾಮಯ್ಯನವರ ಆ ಹೇಳಿಕೆ ನೋಡಿ, ವಿಜೇಂದ್ರ ಅವರನ್ನು ತೋರಿಸಲೇಬಾರ್ದಂತೆ. ಅರೆ ಅವರ ಅಧ್ಯಕ್ಷ ಸ್ವಾಮಿ, ನಿಮ್ಮ ಮಗ ನಾಳೆ ಅಧ್ಯಕ್ಷ ಆದರೂ ತೋರಿಸ್ತೀವಿ. MLA ಮಾಡಿದ್ರಿ, ಮಾಡ್ತಿಲ್ವ ನೀವು? ಅವರನ್ನು ತೋರಿಸ್ಬೋದಾ? ಇವರು MLA ಅಲ್ವಾ? ಹಾಂ, ಅದು ಹೆಂಗಾಗತ್ತೆ? ಅದು ಯಾಕೆ ಅಷ್ಟು ಸಣ್ಣತನ ಮಾತಾಡಿದರು ಸಿದ್ದರಾಮಯ್ಯ? ಗೊತ್ತಿಲ್ಲ, ವಿಜೇಂದ್ರ ಅವರನ್ನು ತೋರಿಸ್ಬೇಡಿ ನೀವು ಅಂತ. ಅರೆ ಒಬ್ಬ BJP ಅಧ್ಯಕ್ಷ ರೀ, BJP ಅಧ್ಯಕ್ಷ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ, ಮಲ್ಲಿಕಾರ್ಜುನ ಖರ್ಗೆ ಇದು AICC ಅಧ್ಯಕ್ಷ ಆಗಿದ್ದರೂ ಕೂಡ ಆ AICC ಅಧ್ಯಕ್ಷರ ಹತ್ರ ಯಾರು ಕೇಳ್ತಾರೆ? ರಾಹುಲ್ ಗಾಂಧಿ ಹತ್ರನೇ ಕೇಳ್ತಾರೆ. ಯಾಕೆ ನೀವು ಹೇಳಲ್ಲ ಅದನ್ನು? ರಾಹುಲ್ ಗಾಂಧಿನ ಯಾಕೆ ತೋರಿಸ್ತೀರಿ? ಅವ್ರು ಜಸ್ಟ್ ಒಂದು MP ಅಷ್ಟೇ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಜಾಸ್ತಿ ಯಾಕೆ ಹೇಳಲ್ಲ ನೀವು? ಅದು ಹೆಂಗೆ ರೀ? ಓಕೆ, ಇರಲಿ. ಈಗ ಇವ್ರು ಹೇಳಿದ ಮಾತು ಮಾತ್ರ ಭಾಳ, ಯಾಕಂದರೆ ಸಿದ್ದರಾಮಯ್ಯ ಹಂಗೆಲ್ಲ ಲೂಸ್ ಟಾಕ್ ಮಾತಾಡಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಮಾತಿಗೆ ಒಂದು ಮಹತ್ವ ಇರುತ್ತೆ. ಲೂಸ್ ಟಾಕ್ ಮಾತಾಡೋರನ್ನ ಒಂದು 4 ದಿವಸ ಬಿಟ್ಬಿಡ್ತಾರೆ ರೀ, ಆಮೇಲೆ ಯಾರು ಕೇರ್ ಮಾಡಲ್ಲ. ಒಂದು ಕಾಲದಲ್ಲಿ CM ಇಬ್ರಾಹಿಂ ಅವರ ಭಾಷಣ ಅಂತಂದರೆ ಎಂಥ ಭಾಷಣ, ಬೆಂಕಿ ಬೆಂಕಿ. ಆ ಭಾಷಣ ಕೇಳೋಕ್ಕೆ ಜನ ಸೇರ್ತಾಯಿದ್ರು. ಆಮೇಲೆ ಅವರು ಒಂಥರ ಕಾಮಿಡಿ ಮಾಡ್ತಾ 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 ಆ ಹೋಗ್ಬಿಡ್ತು, ಆ ಘನತೆ ಹೋಗ್ಬಿಡ್ತು. CM ಇಬ್ರಾಹಿಂ ಅಂತಂದರೆ ಆ ಥರ ಹೇಳಿಕೆಗಳು ಶುರು ಆಗ್ಬಿಡ್ತದೆ. ಹಂಗಾಗಬಾರ್ದು ಒಬ್ಬ ಒಳ್ಳೆ ನಾಯಕನಿಗೆ. ಅವರ ಭಾಷಣಗಳು ಭಾಳ ಅದ್ಭುತ, ಅಂದರೆ ಎಂಥ ವಚನ ಎಲ್ಲ ಮಾತಾಡ್ಕೊಂಡಿದ್ದು ಕಾಮಿಡಿ. ಅದು ನಾವೇ ಅರ್ಥ ಮಾಡ್ಕೋಬೇಕು ಅದನ್ನು. ಅದಕ್ಕೆ ಹೇಳಿದ್ದು ಸಿದ್ದರಾಮಯ್ಯನವ್ರು ಹಂಗೆಲ್ಲ ಹೇಳಲ್ಲ, ಲೂಸ್ ಟಾಕ್ ಮಾತಾಡಲ್ಲ. 2 ಹೇಳಿಕೆಗಳು ಬರ್ತಾ ಇದೆ, ಒಂದು 50 ಕೋಟಿ ಅಂತ, ಮತ್ತೊಂದು ಇವ್ರು ಆಗ್ತಾಯಿದ್ದಾರೆ. ಹಂಗಾಗತ್ತಾ? ನಂಬರ್ 1. ಆಮೇಲೆ ಇತ್ತೀಚೆಗೆ ಫುಲ್ ಗರಂ ಆಗ್ತಾಯಿದ್ದಾರೆ CM ಸಿದ್ದರಾಮಯ್ಯ, ಗೊತ್ತಿಲ್ಲ ಯಾಕೆ ಅಂತೇಳಿ. ಇವತ್ತು ಹೇಳಿದ್ರು, ಯಡಿಯೂರಪ್ಪ ಮಗನನ್ನು CM ಮಾಡಲು ಹೊರಟಿದ್ದಾರೆ, ವಿಜೇಂದ್ರನನ್ನು ಮುಖ್ಯಮಂತ್ರಿ ಮಾಡಲು BSY ತಂತ್ರ ಮಾಡ್ತಾ ಇದ್ದಾರೆ, ಅದೇ ಕಾರಣಕ್ಕೆ BJPಯ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದಾರೆ ಅನ್ನುವಂಥ ಮಾತು ಹೇಳಿದರು. ಬೇರೆ ಯಾರೂ ಅಲ್ಲ. ಸಾಧಾರಣವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ, ನೋಡ್ರಿ ಅಪ್ಪ ಮಗ ಎಲ್ಲ ಸೇರ್ಕೊಂಡೆಲ್ಲ ಮುಖ್ಯಮಂತ್ರಿ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅದು ಸೀರಿಯಸ್ ಆಗೋದಿಲ್ಲ, ಏನೋ ಕೋಪದಲ್ಲಿ. ಆದರೆ ಸಿದ್ದರಾಮಯ್ಯ ಹೇಳಿದಾಗ ಅದು ಇಶ್ಯೂ ಆಗುತ್ತೆ. ಯಾಕಂದರೆ ಅಂಥ ಹೇಳಿಕೆ ಕೊಡೋದಿಲ್ಲ ಸಿದ್ದರಾಮಯ್ಯ. ಯಾಕೆ ಕೊಟ್ಟರು? ಭಾರೀ ಸಂಚಲನ ಸೃಷ್ಟಿ ಮಾಡಿದ CM ಸಿದ್ದರಾಮಯ್ಯ ಹೇಳಿಕೆ. ಮೊನ್ನೆ ಅಷ್ಟೇ 50 ಕೋಟಿ ನಮ್ಮ ಯಾರಿಗೆ MLAಗಳಿಗೆ ಆಫರ್ ಕೊಡ್ತಾ ಇದ್ದಾರೆ ಅಂತ ಬಾಂಬ್ ಹಾಕಿದರು. ಅದು ಕೂಡ ಭಾಳ ಸೀರಿಯಸ್ ಆಯಿತು. ಇಂದು ವಿಜೇಂದ್ರ ಬಗ್ಗೆ ಸಿದ್ದರಾಮಯ್ಯ ಸ್ಫೋಟಕ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿದಾಗ ಒಂದು ರೀತಿಯಲ್ಲಿ ಅನುಮಾನಗಳು ಹುಟ್ಟತ್ತೆ. ಆದರೆ ಒಮ್ಮೊಮ್ಮೆ ಕೆಲವು ರಾಜಕಾರಣಿಗಳು ಕೆಲವು ವಿಚಾರಗಳನ್ನು ಡೈವರ್ಟ್ ಮಾಡೋದಕ್ಕೆ ಕೆಲವು ಹೇಳಿಕೆಗಳನ್ನು ಕೊಡ್ತಾರೆ. ಈಗಲೂ ಕೂಡ ರಾಜಕೀಯ ಪಡಸಾಲೆ ಅದನ್ನೇ ನಂಬ್ತಾ ಇದೆ. CM ಸಿದ್ದರಾಮಯ್ಯ ಏನೋ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಥವಾ ನಾಳಿನ ರಿಸಲ್ಟ್ ಹೀಗೇ ಬರ್ಬೋದು, ವಿಚಾರ ಡೈವರ್ಟ್ ಆಗಲಿ ಅಂತ ಮಾತಾಡಿದ್ರೋ ಗೊತ್ತಿಲ್ಲ. ಆದರೆ ನೀವು ಯಾಕೆ ಅವ್ರನ್ನ ತೋರಿಸ್ತೀರಿ ಅಂತ ಹೇಳೋದು ಭಾಳ ಆಶ್ಚರ್ಯ ಆಗುತ್ತೆ. ನೀವು ಅವ್ರನ್ನ ಯಾಕೆ ತೋರಿಸ್ತೀರಿ ಅಂತಂದರೆ ಒಳ್ಳೆ ಕಥೆ ಆಯ್ತಲ್ಲ. ಅವರು BJP ರಾಜ್ಯಾಧ್ಯಕ್ಷ. ಈಗ ಅಶೋಕ್ ಏನು ವಿರೋಧ ಪಕ್ಷದ ನಾಯಕ. ಇರಲಿ, ಯಾವ ಕಾರಣಕ್ಕಾಗಿ ಆ ಹೇಳಿಕೆ ಕೊಟ್ಟಿದ್ದಾರೆ ಭಾಳ ಕುತೂಹಲ ಮೂಡ್ತಾ ಇದೆ. ನೆಕ್ಸ್ಟ್, ಸಿದ್ದರಾಮಯ್ಯನವರ ಆ ಹೇಳಿಕೆ ನೋಡಿ, ವಿಜೇಂದ್ರ ಅವರನ್ನು ತೋರಿಸಲೇಬಾರ್ದಂತೆ. ಅರೆ ಅವರ ಅಧ್ಯಕ್ಷ ಸ್ವಾಮಿ, ನಿಮ್ಮ ಮಗ ನಾಳೆ ಅಧ್ಯಕ್ಷ ಆದರೂ ತೋರಿಸ್ತೀವಿ. MLA ಮಾಡಿದ್ರಿ, ಮಾಡ್ತಿಲ್ವ ನೀವು? ಅವರನ್ನು ತೋರಿಸ್ಬೋದಾ? ಇವರು MLA ಅಲ್ವಾ? ಹಾಂ, ಅದು ಹೆಂಗಾಗತ್ತೆ? ಅದು ಯಾಕೆ ಅಷ್ಟು ಸಣ್ಣತನ ಮಾತಾಡಿದರು ಸಿದ್ದರಾಮಯ್ಯ? ಗೊತ್ತಿಲ್ಲ, ವಿಜೇಂದ್ರ ಅವರನ್ನು ತೋರಿಸ್ಬೇಡಿ ನೀವು ಅಂತ. ಅರೆ ಒಬ್ಬ BJP ಅಧ್ಯಕ್ಷ ರೀ, BJP ಅಧ್ಯಕ್ಷ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ, ಮಲ್ಲಿಕಾರ್ಜುನ ಖರ್ಗೆ ಇದು AICC ಅಧ್ಯಕ್ಷ ಆಗಿದ್ದರೂ ಕೂಡ ಆ AICC ಅಧ್ಯಕ್ಷರ ಹತ್ರ ಯಾರು ಕೇಳ್ತಾರೆ? ರಾಹುಲ್ ಗಾಂಧಿ ಹತ್ರನೇ ಕೇಳ್ತಾರೆ. ಯಾಕೆ ನೀವು ಹೇಳಲ್ಲ ಅದನ್ನು? ರಾಹುಲ್ ಗಾಂಧಿನ ಯಾಕೆ ತೋರಿಸ್ತೀರಿ? ಅವ್ರು ಜಸ್ಟ್ ಒಂದು MP ಅಷ್ಟೇ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಜಾಸ್ತಿ ಯಾಕೆ ಹೇಳಲ್ಲ ನೀವು? ಅದು ಹೆಂಗೆ ರೀ? ಓಕೆ, ಇರಲಿ. ಈಗ ಇವ್ರು ಹೇಳಿದ ಮಾತು ಮಾತ್ರ ಭಾಳ, ಯಾಕಂದರೆ ಸಿದ್ದರಾಮಯ್ಯ ಹಂಗೆಲ್ಲ ಲೂಸ್ ಟಾಕ್ ಮಾತಾಡಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಮಾತಿಗೆ ಒಂದು ಮಹತ್ವ ಇರುತ್ತೆ. ಲೂಸ್ ಟಾಕ್ ಮಾತಾಡೋರನ್ನ ಒಂದು 4 ದಿವಸ ಬಿಟ್ಬಿಡ್ತಾರೆ ರೀ, ಆಮೇಲೆ ಯಾರು ಕೇರ್ ಮಾಡಲ್ಲ. ಒಂದು ಕಾಲದಲ್ಲಿ CM ಇಬ್ರಾಹಿಂ ಅವರ ಭಾಷಣ ಅಂತಂದರೆ ಎಂಥ ಭಾಷಣ, ಬೆಂಕಿ ಬೆಂಕಿ. ಆ ಭಾಷಣ ಕೇಳೋಕ್ಕೆ ಜನ ಸೇರ್ತಾಯಿದ್ರು. ಆಮೇಲೆ ಅವರು ಒಂಥರ ಕಾಮಿಡಿ ಮಾಡ್ತಾ 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 ಆ ಹೋಗ್ಬಿಡ್ತು, ಆ ಘನತೆ ಹೋಗ್ಬಿಡ್ತು. CM ಇಬ್ರಾಹಿಂ ಅಂತಂದರೆ ಆ ಥರ ಹೇಳಿಕೆಗಳು ಶುರು ಆಗ್ಬಿಡ್ತದೆ. ಹಂಗಾಗಬಾರ್ದು ಒಬ್ಬ ಒಳ್ಳೆ ನಾಯಕನಿಗೆ. ಅವರ ಭಾಷಣಗಳು ಭಾಳ ಅದ್ಭುತ, ಅಂದರೆ ಎಂಥ ವಚನ ಎಲ್ಲ ಮಾತಾಡ್ಕೊಂಡಿದ್ದು ಕಾಮಿಡಿ. ಅದು ನಾವೇ ಅರ್ಥ ಮಾಡ್ಕೋಬೇಕು ಅದನ್ನು. ಅದಕ್ಕೆ ಹೇಳಿದ್ದು ಸಿದ್ದರಾಮಯ್ಯನವ್ರು ಹಂಗೆಲ್ಲ ಹೇಳಲ್ಲ, ಲೂಸ್ ಟಾಕ್ ಮಾತಾಡಲ್ಲ. 2 ಹೇಳಿಕೆಗಳು ಬರ್ತಾ ಇದೆ, ಒಂದು 50 ಕೋಟಿ ಅಂತ, ಮತ್ತೊಂದು
ಇವ್ರು ಆಗ್ತಾಯಿದ್ದಾರೆ, ಹಂಗಾಗತ್ತಾ ಒಂದು ನಂಬರ್ ಒನ್. ಆಮೇಲೆ ಇತ್ತೀಚೆಗೆ ಫುಲ್ ಗರಂ ಆಗ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ, ಗೊತ್ತಿಲ್ಲ ಯಾಕೆ ಅಂತೇಳಿ. ಇವತ್ತು ಹೇಳಿದ್ರು ಯಡಿಯೂರಪ್ಪ ಮಗನನ್ನು ಸಿ ಎಂ ಮಾಡಲು ಹೊರಟಿದ್ದಾರೆ, ವಿಜಯೇಂದ್ರನನ್ನು ಮುಖ್ಯಮಂತ್ರಿ ಮಾಡಲು BSY ತಂತ್ರ ಮಾಡ್ತಾ ಇದ್ದಾರೆ, ಅದೇ ಕಾರಣಕ್ಕೆ BJPಯ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದಾರೆ ಅನ್ನುವಂಥ ಮಾತು ಹೇಳಿದರು. ಬೇರೆ ಯಾರೂ ಅಲ್ಲ, ಸಾಧಾರಣವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ, ನೋಡ್ರಿ ಅಪ್ಪ ಮಗ ಎಲ್ಲ ಸೇರ್ಕೊಂಡೆಲ್ಲ ಮುಖ್ಯಮಂತ್ರಿ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅದು ಸೀರಿಯಸ್ ಆಗೋದಿಲ್ಲ, ಏನೋ ಕೋಪದಲ್ಲಿ. ಆದರೆ ಸಿದ್ದರಾಮಯ್ಯ ಹೇಳಿದಾಗ ಅದು ಇಶ್ಯೂ ಆಗುತ್ತೆ. ಯಾಕಂದರೆ ಅಂಥ ಹೇಳಿಕೆ ಕೊಡೋದಿಲ್ಲ ಸಿದ್ದರಾಮಯ್ಯ. ಯಾಕೆ ಕೊಟ್ಟರು? ಭಾರೀ ಸಂಚಲನ ಸೃಷ್ಟಿ ಮಾಡಿದ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ. ಮೊನ್ನೆ ಅಷ್ಟೇ 50 ಕೋಟಿ ನಮ್ಮ ಯಾರಿಗೆ MLAಗಳಿಗೆ ಆಫರ್ ಕೊಡ್ತಾ ಇದ್ದಾರೆ ಅಂತ ಬಾಂಬ್ ಹಾಕಿದರು, ಅದು ಕೂಡ ಭಾಳ ಸೀರಿಯಸ್ ಆಯಿತು. ಇಂದು ವಿಜಯೇಂದ್ರ ಬಗ್ಗೆ ಸಿದ್ದರಾಮಯ್ಯ ಸ್ಫೋಟಕ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿದಾಗ ಒಂದು ರೀತಿಯಲ್ಲಿ ಅನುಮಾನಗಳು ಹುಟ್ಟತ್ತೆ. ಆದರೆ ಒಮ್ಮೊಮ್ಮೆ ಕೆಲವು ರಾಜಕಾರಣಿಗಳು ಕೆಲವು ವಿಚಾರಗಳನ್ನು ಡೈವರ್ಟ್ ಮಾಡೋದಕ್ಕೆ ಕೆಲವು ಹೇಳಿಕೆಗಳನ್ನು ಕೊಡ್ತಾರೆ. ಈಗಲೂ ಕೂಡ ರಾಜಕೀಯ ಪಡಸಾಲೆ ಅದನ್ನೇ ನಂಬ್ತಾ ಇದೆ. ಸಿ ಎಂ ಸಿದ್ದರಾಮಯ್ಯ ಏನೋ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅಥವಾ ನಾಳಿನ ರಿಸಲ್ಟ್ ಹೀಗೇ ಬರ್ಬೋದು, ವಿಚಾರ ಡೈವರ್ಟ್ ಆಗಲಿ ಅಂತ ಮಾತಾಡಿದ್ರೋ ಗೊತ್ತಿಲ್ಲ. ಆದರೆ ನೀವು ಯಾಕೆ ಅವರನ್ನು ತೋರಿಸ್ತೀರಿ ಅಂತ ಹೇಳೋದು ಭಾಳ ಆಶ್ಚರ್ಯ ಆಗುತ್ತೆ. ನೀವು ಅವ್ರನ್ನ ಯಾಕೆ ತೋರಿಸ್ತೀರಿ ಅಂತಂದರೆ ಒಳ್ಳೆ ಕಥೆ ಆಯ್ತಲ್ಲ. ಅವರು BJP ರಾಜ್ಯಾಧ್ಯಕ್ಷ, ಈಗ ಅಶೋಕ್ ಏನು ವಿರೋಧ ಪಕ್ಷದ ನಾಯಕ. ಇರಲಿ, ಯಾವ ಕಾರಣಕ್ಕಾಗಿ ಆ ಹೇಳಿಕೆ ಕೊಟ್ಟಿದ್ದಾರೆ ಭಾಳ ಕುತೂಹಲ ಮೂಡ್ತಾ ಇದೆ. ನೆಕ್ಸ್ಟ್, ಸಿದ್ದರಾಮಯ್ಯನವರ ಆ ಹೇಳಿಕೆ ನೋಡಿ, ವಿಜೇಂದ್ರ ಅವರನ್ನು ತೋರಿಸಲೇಬಾರ್ದಂತೆ. ಅರೆ ಅವರ ಅಧ್ಯಕ್ಷ ಸ್ವಾಮಿ, ನಿಮ್ಮ ಮಗ ನಾಳೆ ಅಧ್ಯಕ್ಷ ಆದರೂ ತೋರಿಸ್ತೀವಿ, MLA ಮಾಡಿದ್ರಿ ಮಾಡ್ತಿಲ್ವ ನೀವು, ಅವರನ್ನು ತೋರಿಸ್ಬೋದಾ? ಇವರು MLA ಅಲ್ವಾ? ಅದು ಹೆಂಗಾಗತ್ತೆ? ಅದು ಯಾಕೆ ಅಷ್ಟು ಸಣ್ಣತನ ಮಾತಾಡಿದರು ಸಿದ್ದರಾಮಯ್ಯ ಗೊತ್ತಿಲ್ಲ. ವಿಜೇಂದ್ರ ಅವರನ್ನು ತೋರಿಸ್ಬೇಡಿ ನೀವು ಅಂತ. ಅರೆ ಒಬ್ಬ BJP ಅಧ್ಯಕ್ಷ ರೀ, BJP ಅಧ್ಯಕ್ಷ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ, ಮಲ್ಲಿಕಾರ್ಜುನ ಖರ್ಗೆ ಇದು AICC ಅಧ್ಯಕ್ಷ ಆಗಿದ್ದರೂ ಕೂಡ ಆ AICC ಅಧ್ಯಕ್ಷರ ಹತ್ರ ಯಾರು ಕೇಳ್ತಾರೆ? ರಾಹುಲ್ ಗಾಂಧಿ ಹತ್ರನೇ ಕೇಳ್ತಾರೆ. ಯಾಕೆ ನೀವು ಹೇಳಲ್ಲ ಅದನ್ನು? ರಾಹುಲ್ ಗಾಂಧಿನ ಯಾಕೆ ತೋರಿಸ್ತೀರಿ? ಅವ್ರು ಜಸ್ಟ್ ಒಂದು MP ಅಷ್ಟೇ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಜಾಸ್ತಿ ಯಾಕೆ ಹೇಳಲ್ಲ ನೀವು? ಅದು ಹೆಂಗೆ ರೀ? ಓಕೆ, ಇರಲಿ. ಈಗ ಇವ್ರು ಹೇಳಿದ ಮಾತು ಮಾತ್ರ ಭಾಳ, ಯಾಕಂದರೆ ಸಿದ್ದರಾಮಯ್ಯ ಹಂಗೆಲ್ಲ ಲೂಸ್ ಟಾಕ್ ಮಾತಾಡಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಮಾತಿಗೆ ಒಂದು ಮಹತ್ವ ಇರುತ್ತೆ. ಲೂಸ್ ಟಾಕ್ ಮಾತಾಡೋರನ್ನ ಒಂದು 4 ದಿವಸ ಬಿಟ್ಬಿಡ್ತಾರೆ ರೀ, ಆಮೇಲೆ ಯಾರು ಕೇರ್ ಮಾಡಲ್ಲ. ಒಂದು ಕಾಲದಲ್ಲಿ CM ಇಬ್ರಾಹಿಂ ಅವರ ಭಾಷಣ ಅಂತಂದರೆ ಎಂಥ ಭಾಷಣ, ಬೆಂಕಿ. ಆ ಭಾಷಣ ಕೇಳೋಕ್ಕೆ ಜನ ಸೇರ್ತಾಯಿದ್ರು. ಆಮೇಲೆ ಅವರು ಒಂಥರ ಕಾಮಿಡಿ ಮಾಡ್ತಾ ಆ ಹೋಗ್ಬಿಡ್ತು, ಆ ಘನತೆ ಹೋಗ್ಬಿಡ್ತು. CM ಇಬ್ರಾಹಿಂ ಅಂತಂದರೆ ಆ ಥರ ಹೇಳಿಕೆಗಳು ಶುರು ಆಗ್ಬಿಡ್ತದೆ. ಹಂಗಾಗಬಾರ್ದು ಒಬ್ಬ ಒಳ್ಳೆ ನಾಯಕನಿಗೆ. ಅವರ ಭಾಷಣಗಳು ಭಾಳ ಅದ್ಭುತ, ಅಂದರೆ ಎಂಥ ವಚನ ಎಲ್ಲ ಮಾತಾಡ್ಕೊಂಡಿದ್ದು ಕಾಮಿಡಿ. ಅದು ನಾವೇ ಅರ್ಥ ಮಾಡ್ಕೋಬೇಕು ಅದನ್ನು. ಅದಕ್ಕೆ ಹೇಳಿದ್ವಿ, ಸಿದ್ದರಾಮಯ್ಯನವ್ರು ಹಂಗೆಲ್ಲ ಹೇಳಲ್ಲ, ಲೂಸ್ ಟಾಕ್ ಮಾತಾಡಲ್ಲ. 2 ಹೇಳಿಕೆಗಳು ಬರ್ತಾ ಇದೆ, ಒಂದು 50 ಕೋಟಿ ಅಂತ, ಮತ್ತೊಂದು ಇವ್ರು ಆಗ್ತಾಯಿದ್ದಾರೆ, ಹಂಗಾಗತ್ತಾ ಒಂದು ನಂಬರ್ ಒನ್. ಆಮೇಲೆ ಇತ್ತೀಚೆಗೆ ಫುಲ್ ಗರಂ ಆಗ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ, ಗೊತ್ತಿಲ್ಲ ಯಾಕೆ ಅಂತೇಳಿ. ಇವತ್ತು ಹೇಳಿದ್ರು ಯಡಿಯೂರಪ್ಪ ಮಗನನ್ನು CM ಮಾಡಲು ಹೊರಟಿದ್ದಾರೆ, ವಿಜಯೇಂದ್ರನನ್ನು ಮುಖ್ಯಮಂತ್ರಿ ಮಾಡಲು BSY ತಂತ್ರ ಮಾಡ್ತಾ ಇದ್ದಾರೆ, ಅದೇ ಕಾರಣಕ್ಕೆ BJPಯ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದಾರೆ ಅನ್ನುವಂಥ ಮಾತು ಹೇಳಿದರು.